ಶಿಡ್ಲಘಟ್ಟದಲ್ಲಿ ಅಂಬೇಡ್ಕರ್ ಜಗಜೀವನ್ ರಾಮ್ ಜಯಂತಿ ಅದ್ದೂರಿ, ಬಡವರಿಗೆ ಮನೆ ಕಲ್ಪನೆಗೆ ಹೋರಾಟದ ಘೋಷಣೆ. ಕೆಲವು ಹಳ್ಳಿಗಳಲ್ಲಿ ನಾವು ಬಂದಿದ್ದೀರಿ, ಇನ್ನ ಕೆಲವರಿಗೆ ಮನೆ ಮಠ ಇಲ್ಲ. ಇಲ್ಲಿ ಗೆದ್ದಿದ್ದು ಎಮ್.ಎಲ್.ಎಗಳು MP-ಗಳು ಅದು ಏನ್ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಆದ್ರೆ ನಮ್ಮ ಭಾಗದಲ್ಲಿ ಪ್ರತಿಯೊಬ್ಬರಿಗೂ ಸೈಟ್ಗಳಿದೆ, ಪ್ರತಿಯೊಬ್ಬರಿಗೂ ಮನೆ ಇದೆ. ಅದರ ಶಿಲ್ಘಟ್ಟ ಭಾಗದಲ್ಲಿ ಒಂದು ಮನೆಯಲ್ಲಿ 10 ಜನ ಮಲಗ್ತಾರೆ, ಒಂದು ಕುಟುಂಬದಲ್ಲಿ 10 ಜನ ಮಲಗ್ತಾರೆ. ಆದ್ರೆ ರೇಷ್ಮೆ ಇಲಾಖೆ ಕೆಲಸಕ್ಕೆ ಹೋಗೋರು 250 ರೂಪಾಯಿ ಕೂಲಿ. ಯಾವ ಕಾನೂನಲ್ಲಿ ಇದೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಆದ್ರೆ ಮುಂದಿನ ಹೋರಾಟ ಬೀದಿ ಹೋರಾಟ ಅಲ್ಲ, ಸರ್ಕಾರದ ಮುಂದೆ ಹೋರಾಟ ಶಿಲ್ಘಟ್ಟದಲ್ಲಿ ಮಾಡೋದು. ದಲಿತ ಸಂಘರ್ಷ ಸಮಿತಿ ಭೀಮಾ ಮಾರ್ಗ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ ವತಿಯಿಂದ 135ನೇ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮ್ ಜಯಂತಿಯನ್ನು ನಗರದ ಹೊಸ ನಗರಸಭೆ ಮುಂಭಾಗ ಜಿಲ್ಲಾ ಉಸ್ತುವಾರಿ ನಾಗವೇಣಿ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ನಗರದ ಇಂದಿರಾ ಕ್ಯಾಂಟೀನ್ನಿಂದ ಮೆರವಣಿಗೆ ಮೂಲಕ ಕಾರ್ಯಕ್ರಮ ಸ್ಥಳಕ್ಕೆ ಆಗಮಿಸಿದ ಅಂಬೇಡ್ಕರ್ ಅಭಿಮಾನಿಗಳು ನೀಲಿ ಧ್ವಜಗಳು, ತಮಟೆ, ಪಟಾಕಿಗಳೊಂದಿಗೆ ಸಂಭ್ರಮಿಸಿದರು. ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರ ಜೀವನ, ಸಂವಿಧಾನ ಕುರಿತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಗೀತೆಗಳು ಜರುಗಿದವು. जय हे जय हे अंबेडकर जय हे अंबेडकर जय हे. ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಅವರ ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ದೀಪವನ್ನು ಬೆಳಗಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡುತ್ತಿದ್ದೇವೆ. ಹಾಗೆ ಬಾಬಾ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಈ ವೇಳೆ ಮಾತನಾಡಿದ ರಾಜ್ಯಾಧ್ಯಕ್ಷ ಡಾಕ್ಟರ್ BN ವೆಂಕಟೇಶ್, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅತ್ಯಂತ ಹಿಂದುಳಿದಿದ್ದು, ಬಡವರಿಗೆ ವಾಸಿಸಲು ಮನೆಗಳಿಲ್ಲ. ಒಂದೇ ಮನೆಯಲ್ಲಿ 10 ಜನ ವಾಸಿಸುವ ಪರಿಸ್ಥಿತಿ ಇದೆ. ಪ್ರತಿಯೊಬ್ಬರಿಗೂ ಸೂರು ಕಲ್ಪಿಸುವ ನಮ್ಮ ಸಂಘಟನೆಯಿಂದ ಹೋರಾಟ ನಡೆಸಲಾಗುತ್ತದೆ. ಇಲ್ಲಿನ ಸ್ಥಳೀಯ ಶಾಸಕರು ಹಾಗೂ ಸಂಸದರು ಬಡವರಿಗೆ ಸೈಟು ಮತ್ತು ಮನೆ ನಿರ್ಮಾಣ ಮಾಡಿಕೊಡಬೇಕು. ಅಗತ್ಯವಿದ್ದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರದ ವಿರುದ್ಧವೂ ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೋರಿದ ದಾರಿಯನ್ನು ಮುಂದುವರಿಸಿ ನಮ್ಮ ಮಕ್ಕಳಿಗೆ ಶಿಕ್ಷಣ ಹಾಗೂ ಸಂವಿಧಾನದ ರಕ್ಷಣೆ ನಮ್ಮ ಹೊಣೆ ಎಂದರು. ಕಾರ್ಯಕ್ರಮದಲ್ಲಿ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಭಾಗವಹಿಸಿದವರಿಗೆ ಅನ್ನದಾಸೋಹ ಏರ್ಪಡಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಭೀಮಾ ಮಾರ್ಗ ಜಿಲ್ಲಾ ಸಂಚಾಲಕಿ ನಾಗವೇಣಿ, ಸಮಾಜ ಸೇವಕ ಬೀರ್ಪನಹಳ್ಳಿ ನರಸಿಂಹಮೂರ್ತಿ, ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ದಲಿತ ಮುಖಂಡರಾದ ನಾಗನರಸಿಂಹ, ಜಿಲ್ಲಾ ಮಾದರ ಮಹಾಸಭಾ ಕಾರ್ಯದರ್ಶಿ ವಿಶ್ವನಾಥ್, ಚಲಪತಿ, ಮೂರ್ತಿ ಸಾಮ್ರಾಟ್, ರಾಮಾಂಜಿನಪ್ಪ, ಮಾದರ ಮಹಾಸಭಾ ಅಧ್ಯಕ್ಷ ದೇವರಾಜ್, ಮುತ್ತೂರು ವೆಂಕಟೇಶ್, NSUI ಮುಖಂಡ ಮುನೀಂದ್ರ ಸೇರಿದಂತೆ ದಲಿತ ಸಂಘರ್ಷ ಸಮಿತಿ ಭೀಮಾ ಮಾರ್ಗದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಗುರುಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ಜನರು ಸಂಪೂರ್ಣ ಸ್ವಾಯತ್ತ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿಸಲು ಅದರ ಸಾಮಾಜಿಕ ಆರ್ಥಿಕ ಸರಿ ಊಟ ಇಲ್ದಿರ ಹೋರಾಟ ಮಾಡಿ ಇವತ್ತು ನಾವು ಈ ಮಟ್ಟದಲ್ಲಿ ಇದ್ದೀರಿ. ಕೂಗ್ತಿರಲ್ಲ ಜೈ ಭೀಮ್, ಜೈ 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 ಭೀಮ್. ಏನಿವತ್ತು ಶಿಲ್ಘಟ್ಟ ತಾಲೂಕು ಜಿಲ್ಲಾ ಸಮಾವೇಶ, ನಾನು 30 ವರ್ಷ ಚಳುವಳಿಯಲ್ಲಿ ಹೋರಾಟ ಮಾಡ್ಕೊಂಡು ಬಂದಂತನು. ಇವತ್ತು ನಾನು ಗ್ರಾಮ ಶಾಖೆ ಲೀಡರ್ ಆಗಿದ್ದ, ಊರು ಲೀಡರ್ ಆದಾಗ 98ರಲ್ಲಿ ನಾನು 500 ಜನ ಸೇರಿಸಿ ಭಕ್ತರಳ್ಳಿ ಗ್ರಾಮದಲ್ಲಿ ಗ್ರಾಮ ಶಾಖೆ ಓಪನ್ ಮಾಡಿದವ್ರು ನಾವು. ಅಂಥ ಹೋರಾಟ ಮಾಡ್ಕೊಂಡು ಬಂದಂಥವ್ರು. ಇವತ್ತೂ ಈ ಮಟ್ಟಕ್ಕೆ ಬರಬೇಕಂದ್ರೆ ಎಲ್ಲ ಇಲ್ಲಿ ಕುಂತಿರೋ ಹೆಣ್ಮಕ್ಳು, ತಂದೆ ತಾಯಿ, ಇಲ್ಲೆಲ್ಲ ನನ್ನ ಅಣ್ಣಂದ ಭೀಮ ಬಂಧುಗಳು ಇವತ್ತು ಸ್ಟೇಜ್ ಮೇಲೆ ಕುಂತಿದ್ದೀರೋ, ನಿಮ್ಮ ಮುಂದೆ ಕುಂತಿರೋದಕ್ಕೋಸ್ಕರ ನಾವು ಇಲ್ಲಿ ಕುಂತಿರೋದು ಆಗಿರೋದು. ಇಲ್ಲಾಂದ್ರೆ ನೀವು ಯಾರು ಇಲ್ಲ ಅಂದ್ರೆ ನಾವು ಇಲ್ಲಿ ಕುಂತ್ಕೊಳಕ್ಕಾಗ್ತಾ ಇರಲ್ಲ. ಅದರಿಂದ 2 ನಿಮಿಷ ಮಾತಾಡಿದ್ದಾರೆ. ನಾನು
ಸಿಲಘಟ್ಟದಲ್ಲಿ ತುಂಬ ಆಸೆ ಇಟ್ಕೊಂಬಂದಂತನು. ಇವತ್ತು ನನ್ನ ಭೀಮಾ ಮಾರ್ಗ ಕುಟುಂಬ ಇವತ್ತು ಸಿಲಘಟ್ಟದಲ್ಲಿ ಏನೋ ಮಾಡ್ಬೇಕಂತೇಳಿ ನನ್ನ ಕನಸುಗಳನ್ನ ಇಟ್ಕೊಂಡು ಬಂದಂತನು. ನಾನು ಭಾಷಣ ಮಾಡಬೇಕು, ನಿಮ್ಮನ್ನೆಲ್ಲ ಕುಳಿಸಿ ಚಪ್ಪಾಳೆ ಹೊಡ್ಕೊಬೇಕಂತ ನಾನು ಬಂದಂತನಲ್ಲ. ಇಲ್ಲಿ ಸಿಲಘಟ್ಟದಲ್ಲಿ ಎಷ್ಟು ಜನ ಸೇರ್ತಾರೆ, ನಮ್ಮ ಹೆಣ್ಮಕ್ಳು ತಂದೆ ತಾಯಿಗಳು ಅವ್ರನ್ನ ನೋಡಬೇಕು, ಅವ್ರ ಕಷ್ಟ ಸುಖಗಳನ್ನ ತಿಳ್ಕೊಬೇಕಂತೇಳಿ ನಾನು ಬಂದಂತನು. ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಇವತ್ತು ನೀವು ಸಿಲಘಟ್ಟದವರು. ಯಾಕಂದರೆ ನಾವು ಪ್ರತಿಯೊಂದು ಜಿಲ್ಲೆಗೆ ಹೆಜ್ಜೆ ಹಾಕಿದ್ರೆ ಆ ಜಿಲ್ಲೆನೇ ಗಡಗಡ ಅಂತ ಅದುರ್ತೈತೆ. ಭೀಮಾ ಕುಟುಂಬದವ್ರು ಬರ್ತಾವ್ರೆ ಅಂದರೆ ಅಷ್ಟು ಹೋರಾಟ, ಅಷ್ಟು ಚಳವಳಿ ಒಂದು ಹಂತಕ್ಕೆ ಹೋಗ್ತೈತೆ. ಮುಂದಿನ ದಿನಗಳಲ್ಲಿ ಸಿಲಘಟ್ಟ ತಾಲೂಕಲ್ಲಿ ಪ್ರತಿಯೊಂದು ಹಳ್ಳಿನೂ ಓಡಾಡ್ತೀನಿ ನಾನು. ಯಾಕಂದರೆ ಇವತ್ತು ಇಲ್ಲಿ ಪ್ರಮಾಣ ಮಾಡ್ತಾ ಇದ್ದೀನಿ, ಪ್ರತಿಯೊಂದು ಹೆಣ್ಣು ಮಕ್ಕಳು ಒಂದು ಮನೆ ಬಿಡದಿರೋ ಹಳ್ಳಿಯಲ್ಲಿ ಓಡಾಡಿ ಚಳವಳಿ ಕಟ್ತೀನಿ ನಾನು. ಯಾಕಂದರೆ ಕೆಲವು ಹಳ್ಳಿಗಳಲ್ಲಿ ನಾವು ಬಂದಿದ್ದೀರಿ, ಇನ್ನು ಕೆಲವರಿಗೆ ಮನೆ ಮಠ ಇಲ್ಲ. ಇಲ್ಲಿ ಗೆದ್ದಿದ್ದು MLAಗಳು MP ಅವರು ಅದು ಏನು ಮಾಡ್ತಾರೋ ಗೊತ್ತಿಲ್ಲ ನನಗೆ. ಆದರೆ ನಮ್ಮ ಭಾಗದಲ್ಲಿ ಪ್ರತಿಯೊಬ್ಬರಿಗೂ ಸೈಟ್ಗಳಿದೆ, ಪ್ರತಿಯೊಬ್ಬರಿಗೂ ಮನೆ ಇದೆ. ಅದರ ಸಿಲಘಟ್ಟ ಭಾಗದಲ್ಲಿ ಒಂದು ಮನೆಯಲ್ಲಿ 10 ಜನ ಮಲಗ್ತಾರೆ, ಒಂದು ಕುಟುಂಬದಲ್ಲಿ 10 ಜನ ಮಲಗ್ತಾರೆ. ಆದರೆ ರೇಷ್ಮೆ ಇಲಾಖೆ ಕೆಲಸಕ್ಕೆ ಹೋಗೋರು 250 ರೂಪಾಯಿ ಕೂಲಿ. ಯಾವ ಕಾನೂನಲ್ಲಿ ಇದೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಅದರ ಮುಂದಿನ ಹೋರಾಟ ಬೀದಿ ಹೋರಾಟ ಅಲ್ಲ, ಸರ್ಕಾರದ ಮುಂದೆ ಹೋರಾಟ ಸಿಲಘಟ್ಟದಲ್ಲಿ ಮಾಡೋದು. ಕೂಲಿ 250 ರೂಪಾಯಿ ಕೂಲಿ ಅಲ್ಲ, ಸರ್ಕಾರದಿಂದ ಕೊಡಬೇಕಾಗಿರೋದು ಒಂದು ಹೆಣ್ಣು ಮಗುಗೆ 500 ರೂಪಾಯಿ ಕೂಲಿ. 250 ರೂಪಾಯಿ ಕೂಲಿ ಯಾರು ಯಾವ ಕಾಲದಲ್ಲಿ ಇದ್ದೀರಿ? ಇದೇ ರೇಷ್ಮೆ ಇದರಲ್ಲಿ ಹೊಸಕೋಟೆ ತಾಲೂಕಿಂದ 500 kg 1000 kg ರೇಷ್ಮೆ ಬೆಳ್ಕೊಂಡು ಸಿಲಘಟ್ಟಕ್ಕೆ ಬಂದು 2 ದಿನ 3 ದಿನ ಇಲ್ಲಿದ್ದು ರೇಷ್ಮೆ ಮಾರ್ಕೊಂಡು ಹೋಗ್ತಾ ಇದ್ದಾನೆ ನಾನು ರೈತರ ಮಗನೇ. ಇವತ್ತು ರೈತರು ಜಮೀನುಗಳು ಹೋಗ್ತಾ ಇದೆ, ಅದನ್ನ ಕೆಲವರು ಕೊಡಬಾರ್ದು ಅಂತೇಳಿ ತೊಂದರೆ ಮಾಡ್ತಾವ್ರೆ. ಆದರೆ ನಾವು ಆ ರೈತರ ಪರವಾಗಿ, ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀರಿ. ಯಾಕಂದ್ರೆ ಇಲ್ಲಿರೋ ಜನಗಳ ಒಂದು ಕೆಲಸ, ಒಂದು ಕಂಪನಿಗಳು ಆದ್ರೆ ಈ ಜೀವನ ಮಾಡಕ ಒಂದು ಅನುಕೂಲ ಆಗ್ತದೆ ಅಂತೇಳಿ ಇವತ್ತು ಸರ್ಕಾರ ಇರುತ್ತಾನೆ ಹೋರಾಟ ಶುರು ಮಾಡ್ತೀವಿ ನಾವು. ಕೆಲವೇ ದಿನಗಳಲ್ಲಿ ಈ ಜಮೀನಲ್ಲಿ ಏನು ಹೋಗ್ತೈತೋ ಜಲ್ದಿ ಅದನ್ನ ಮುಗಿಸಿ ಬಡವರಿಗೆ ಪ್ರತಿಯೊಂದು ಮನೆಗೂ ಒಂದು ಕೆಲಸ ಕೊಡಬೇಕು, ಪ್ರತಿಯೊಬ್ಬರಿಗೂ ಒಂದು ಸೈಟು ಬಡವರಿಗೆ ಕೊಡ್ಬೇಕಂತೇಳಿ ಈ ಸಭೆನಾಗ ನಾನು ಹೇಳಕ್ ಇಷ್ಟಪಡ್ತೀನಿ. ಇದು ಕೊಡಿಲ್ಲ ಅಂದ್ರೆ ಸಿದ್ದರಾಮಯ್ಯವ್ರ ಮನೆ ಮುಂದೆ ಮುತ್ಕಿ ಹಾಕೋ ಕೆಲಸ ನಾವು ಮಾಡ್ಬೇಕಂತ ಈ ಭರವಸೆ ಎಲ್ಲರೂ ನಮ್ಮ ಇಡೀ ಚಳವಳಿ ಏನ್ ನಮ್ದು 28 ಜಿಲ್ಲೆ ಏನಿದೆ ಬೆಂಗಳೂರಲ್ಲಿ 10,000 ಜನ ಸೇರಿ ಮುಂದಿನ ದಿನದಲ್ಲಿ ಹೋರಾಟ ಮಾಡ್ಬೇಕಂತ ತೀರ್ಮಾನ ಹಾಕೊಂಡಿದ್ರೆ ಅದಕ್ಕೆಲ್ಲ ನೀವು ಸಿದ್ಧ ಅಂತ ಆಗಿರ್ಬೇಕು. ನೀವು ಒಂದು ಪಟ್ಟಿ ಕೊಡ್ಬೇಕು ನಮ್ಗ. ಯಾರಿಗ ಮನೆ ಇಲ್ಲ, ಯಾರ ಕೆಲಸ ಇಲ್ಲ, ಅದೊಂದು ಪಟ್ಟಿ ಕೊಡ್ರಿ. ಸರ್ಕಾರ ಗಮನಕ್ಕೆ ತರೋಣ. ನಮ್ಗೆ ದುಡ್ಡು ಕಾಸು ಬೇಡ, ನಮ್ಗ ಬಸ್ ಫ್ರೀ ಬೇಡ, ನಮ್ಗ ಮನೆ ಬೇಕು, ಕೆಲಸ ಬೇಕು. ಮನೆ ಕೆಲಸ ಇದ್ರೆ ನಾವು ಯಾರನ್ನ ಬೇಕಾದ್ರೂ ಸಾಕ್ಬೋದು. ನಾವು ಯಾರ ಮನೆ ಮುಂದೆ ಭಿಕ್ಷೆ ಬೇಡವಲ್ಲ. ನಮ್ಮಕ್ಕನ ನಾವು ಕೇಳ್ತಾ ಇರೋದು, ಬಾಬಾ ಸಾಹೇಬ್ರು ಇವತ್ತು ಓಟ್ ಹಕ್ಕನ್ನ ಕೊಡಿಲ್ಲ ಅಂದ್ರೆ ಇವತ್ತು ಯಾರು ನಾವು ಇಲ್ಲಿ ಕುಂತ್ಕೊಳಕತ್ತಿರಲ್ಲ. ಯಾರು ಇವತ್ತು ನಗರಸಭೆ ಇನ್ನೊಂದು ಬರೋ ತಿಂಗಳು ಓಪನ್ ಆಗ್ತೈತೆ, ಎಲೆಕ್ಷನ್ ಬರ್ತೈತೆ. ನಾವು ಓಟ್ ಹಾಕ್ದ್ರೆ ಅದ್ರ ಹೋಗಿ ನಿಂತ್ಕೊಳ್ಳೋದು. ನಾವು ಓಟ್ ಹಾಕಿಲ್ಲ ಅಂದ್ರೆ ಯಾರು ವಿಧಾನಸೌಧಕ್ಕೆ ಹೋಗಕ್ಕಾಗಲ್ಲ. ಎಲ್ಲರೂ ಶಿಸ್ತಿನ ಸಿಪಾಯಿಗಳಾಗಿ ಕಾಯ್ತಾ ಇರೋದ್ರಿಂದ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ, ಕೊನೆಯದಾಗಿ ಒಂದೇ ಒಂದು ಚಿಕ್ಕ ಒಂದು ಅಂಬೇಡ್ಕರ್ ಅವರ ಬಗ್ಗೆ ಚಿಕ್ಕ ಭಾಷಣ. ಅನುಜ್ಞ ಅಂತೇಳಿ ನಮ್ಮ ಇದೇ ತಾಲೂಕಿನ ಅನುಜ್ಞ ಅಂತೇಳಿ ಒಬ್ಬ ಶಾಲೆಯ ವಿದ್ಯಾರ್ಥಿ ಅಂಬೇಡ್ಕರ್ ಅವರ ಬಗ್ಗೆ ಭಾಷಣ ಮಾಡ್ತಾರೆ. ಒಂದು 2 ನಿಮಿಷಗಳ ಕಾಲ ಅವರಿಗೆ ಅವಕಾಶ ಮಾಡಿಕೊಡ್ತೀನಿ. ದಯವಿಟ್ಟು ವೇದಿಕೆ ಮೇಲೆ ಎಲ್ಲ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ.